ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಕ್ಯಾಮ್ರಾದಲ್ಲಿ ಸೆರೆಯಾದಂಥ ಕೆಲವೊಂದು ನಕಾರಾತ್ಮಕ ಶಕ್ತಿಗಳ ವಿಡಿಯೋಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ, ಹಾಗೆ ಆದಷ್ಟು ಇದನ್ನು ಶೇರ್ ಮಾಡೋದನ್ನ ಮರಿಬೇಡಿ. ಇದರಲ್ಲಿ ಮೊದಲನೇದಾಗಿ ಈ ಒಂದು ಬಾವಿ ಏನಿರುತ್ತೆ, ಇದರ ಮುಂದೆ ಯಾರೂ ಕೂಡ ಊರ ಜನರು ಹೋಗಿರೋದಿಲ್ಲ. ಯಾಕಂದರೆ ಇದು ಒಂದು ನಕಾರಾತ್ಮಕ ಶಕ್ತಿ ಇರುವಂತಹ ಬಾವಿ ಅಂತಲೇ ತುಂಬ ಊರಲ್ಲಿ ನಂಬಿರ್ತಾರೆ. ಆದರೂ ಕೂಡ ಈ ಒಂದು ವ್ಯಕ್ತಿ ಹೋಗಿ ಅದನ್ನು ವಿಡಿಯೋ ಮಾಡ್ಕೊಂಬರುವಂತಹ ಒಂದು ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿರ್ತಾನೆ. ಹಾಗಾಗಿ ಮಾಡ್ಕೊಂಬರ್ತಾನೆ. ಆಗ ಕಂಡು ಬಂದಂತಹ ದೃಶ್ಯ ಇದಾಗಿರುತ್ತೆ. ಏನು ಕಂಡು ಬಂದಿದೆ ಅಂತ ನೀವೇ ನೋಡ್ಬೋದು. ಇಲ್ಲಿ ಒಂದು ಕಪ್ಪು ಬಣ್ಣದ ಒಂದು ಆಕಾರದ ಒಂದು ಆತ್ಮ ಅಲ್ಲಿಂದ ಹೊರಗಡೆ ಬರ್ತಾ ಇರೋ ಥರ ನಿಮಗೆ ಕಾಣ್ತಿರ್ಬೋದು. ಇಲ್ಲಿ ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅದನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಇನ್ನು ಎರಡನೇದಾಗಿ ಈ ಒಂದು ದೃಶ್ಯವನ್ನು ಕೂಡ ನೀವು ನೋಡ್ತಿರ್ಬೋದು. ಇಲ್ಲಿ ಒಬ್ಬ ವ್ಯಕ್ತಿ, ಇದು ಕೂಡ ಕ್ಯಾಮ್ರಾದಲ್ಲಿ ಸೆರೆಯಾದಂಥ ಒಂದು ದೃಶ್ಯ ಅಂತಲೇ ಹೇಳ್ಬೋದು. ಇಲ್ಲಿ ಒಬ್ಬ ವ್ಯಕ್ತಿ ಇಲ್ಲಿಂದ ನಡ್ಕೊಂಡು ಹೋಗ್ತಾನೆ. ನೀವು ಇಲ್ಲಿ ನೋಡ್ಬೋದು. ಏನಾಗುತ್ತೆ ಅಂತ ನೀವೇ ನೋಡಿ. ನಿಮಗೆ ಇದನ್ನು ನೋಡಿದ ತಕ್ಷಣ ಅರ್ಥ ಆಗದೆ ಇರ್ಬೋದು. ಹಾಗಾಗಿ ಸ್ಲೋ ಮೋಷನಲ್ಲಿ ಇದನ್ನು ಒಂದ್ಸತಿ ನೋಡಿ. ಇಲ್ಲಿ ಏನಾಗಿದೆ ಅಂದರೆ, ಅವನಿಗೆ ಈ ಒಂದು ಮೆಟ್ಲು ಇಳಿತಿರ್ಬೇಕಾದ್ರೆ ಸಡನ್ನಾಗಿ ಯಾರೋ ಹಿಂದೆ ತಳ್ದಂಗೆ ಆಗುತ್ತೆ. ಅಲ್ಲಿ ನೀವು ಆ ಕಪ್ಪು ಬಣ್ಣದ ಒಂದು ಆಕಾರವನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಒಂದು ನೆರಳಿನ ರೀತಿ ಒಂದು ಆಕಾರ ಕೂಡ ನೋಡ್ಬೋದು. ಅದು ತಳ್ದಂಗೆ ಆಗುತ್ತೆ. ಇದು ಕೂಡ ಒಂದು ಭಯಾನಕ ದೃಶ್ಯ ಅಂತಲೇ ಹೇಳ್ಬೋದು. ಇನ್ನು ಮೂರನೇದಾಗಿ ಇನ್ನೊಂದು ವಿಡಿಯೋ ನೋಡ್ತಿರ್ಬೋದು ನೀವಿಲ್ಲಿ. ಯಾವ ರೀತಿ ಒಂದು ಪ್ರೇತಾತ್ಮ ಇಲ್ಲಿ ಅಡ್ಡ ಬರುತ್ತೆ ಅಂತ ನೀವು ನೋಡ್ತಾರೆ. ಇದನ್ನು ನೋಡಿದ ಗಾಡಿ ಓಡಿಸೋನು ಕೂಡ ಸ್ವಲ್ಪ ಕನ್ಫ್ಯೂಸ್ ಆಗ್ತಾನೆ, ಏನಾಗ್ತಿದೆ ಅಂತ. ಸಡನ್ನಾಗಿ ಈ ರೀತಿ ಎದುರುಗಡೆ ಮತ್ತೆ ಅದು ಎದುರುಗಡೆ ಬಂದಾಗ ಅವನು ಏನೋ ಚಾಯ್ಸ್ ಇಲ್ಲದೆ ಓಡೋಗ್ತಾನೆ. ಇನ್ನು ಮುಂದಿನದಾಗಿ ನೀವು ಇಲ್ಲಿ ನೋಡ್ತಿರ್ಬೋದು. ಈ ಒಂದು ಬಿಲ್ಡಿಂಗ್ ಏನಿದೆ, ಇದು ತುಂಬ ವರ್ಷಗಳಿಂದ ಇದು ಒಂದು ಭೂತ ಇರುವಂಥ ಒಂದು ಪ್ರದೇಶ ಅಂತ ಹೇಳಿರ್ತಾರೆ. ಹಾಗಾಗಿ ಇದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ವಿಡಿಯೋ ಮಾಡಿಕೊಂಡು ಹೋಗ್ತಾರೆ. ಇಲ್ಲಿ ಅವರು ಒಂದು ಅಚ್ಚರಿಯಾದಂಥ ಒಂದು ವಿಷಯವನ್ನು ಇಲ್ಲಿ ನೋಡ್ತಾರೆ. ನೀವು ಇಲ್ಲಿಗೆ ಇದನ್ನು ನೋಡಿ ಅಬ್ಸರ್ವ್ ಮಾಡಿರಲ್ಲ. ಇವಾಗ ನೋಡ್ತಿರ್ಬೋದು ನೀವಿಲ್ಲಿ ಯಾರೋ ಒಳಗಡೆಯಿಂದ ಮೂವ್ ಆದಂಗೆ ಆಗುತ್ತೆ. ಎಷ್ಟೋ ವರ್ಷಗಳಿಂದ ಯಾರೂ ಇಲ್ದಿರೋಂಥ ಈ ಒಂದು ಮನೆಯಲ್ಲಿ ಈ ರೀತಿ ಒಂದು ಮೂಮೆಂಟ್ ಕಾಣಿಸೋದು ತುಂಬ ಒಂದು ಅಚ್ಚರಿಯ ವಿಷಯ ಅಂತ ಅನಿಸುತ್ತೆ. ಹಾಗೆ ಒಂದು ಭಯಾನಕ ವಿಷಯ ಕೂಡ ಆಗಿರುತ್ತೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅದನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ನೀವು ಮರಿಬೇಡಿ. ಇನ್ನು ಮುಂದಿನ ವಿಡಿಯೋ ವಿಚಾರಕ್ಕೆ ಬಂದರೆ, ನೀವಿಲ್ಲಿ ನೋಡ್ತಿರ್ಬೋದು. ಇಬ್ಬರು ಫ್ರೆಂಡ್ಸ್ ಇಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ. ಯಾವುದೋ ಒಂದು ದುಷ್ಟಶಕ್ತಿ ಒಂದು ಹುಡುಗನನ್ನು, ಈ ಇಬ್ಬರಲ್ಲಿ ಒಬ್ಬ ಹುಡುಗನನ್ನು ಎಳ್ಕೊಳ್ಳೋ ರೀತಿ ಮಾಡ್ತಿರುತ್ತೆ. ನೋಡ್ತಿರ್ಬೋದು ಇಲ್ಲಿ. ಇದು ಕೂಡ ತುಂಬಾ ಒಂದು ಭಯಾನಕವಾದಂಥ ಒಂದು ದೃಶ್ಯ ಅಂತಲೇ ಹೇಳ್ಬೋದು. ಆ ಒಂದು ಫ್ರೆಂಡ್ ಏನು ಮಾಡ್ತಾನೆ, ಅದನ್ನು ಟ್ರೈ ಮಾಡ್ತಾನೆ ಅವ್ರನ್ನ ಮತ್ತೆ ವಾಪಸ್ ಎಳ್ಕೊಳ್ಳೋಕ್ಕೆ. ನಂತರ ಆ ಒಂದು ಶಕ್ತಿ ಏನಿರುತ್ತೆ ಸಡನ್ನಾಗಿ ಅದು ಮಾಯ ಆಗುತ್ತೆ. ತುಂಬಾ ಒಂದು ಭಯಾನಕವಾದಂಥ ಒಂದು ದೃಶ್ಯ ಇದು ಕೂಡ ಆಗಿದೆ ಅಂತ ಹೇಳ್ಬೋದು. ಈ ಒಂದು ದೃಶ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನೋ ಅದನ್ನು ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ನೀವು ಮರಿಬೇಡಿ. ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ನೀವು ಪ್ರೇತಾತ್ಮ ಯಾವ ರೀತಿ ಚೇಷ್ಟೆಯನ್ನು ಮಾಡುತ್ತೆ ಅನ್ನೋದನ್ನ ನೀವು ನೋಡ್ಬೋದು. ನೋಡ್ತಿರ್ಬೋದು, ಬಾಗಿಲು ಅದಾಗದೇ ಓಪನ್ ಆಗಿದೆ. ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಯಾವ ರೀತಿ ಆ ಒಂದು ಮನುಷ್ಯನ ಕಾಲಿಂದ ಎಳ್ಕೊಳ್ತದೆ ಈ ಒಂದು ಪ್ರೇತಾತ್ಮ ಅಂತ. ಆ ಒಂದು ವ್ಯಕ್ತಿಗೆ ಏನಾಗ್ತಿದೆ ಅಂತಲೇ ಅರ್ಥ ಆಗಲ್ಲ. ಹಾಗಾಗಿ ಎಲ್ಲ ಕಡೆ ನೋಡ್ತಾನೆ, ಆ ಕಡೆ ಈ ಕಡೆ. ಬಟ್ ಇದು ಕ್ಯಾಮ್ರಾದಲ್ಲಿ ಸೆರೆ ಆಗಿರೋದ್ರಿಂದ ಎಲ್ಲರೂ ಕೂಡ ಇವನ ಮಾತನ್ನು ಕೂಡ ನಂಬಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂದರೆ ಇವನು ಹೇಳ್ದಂಥ ಸ್ಟೋರಿನ ಯಾರೂ ನಂಬ್ತಾನೆ ಇರಲಿಲ್ಲ. ಇದು ಕೂಡ ಸಾಕಷ್ಟು ಒಂದು ಭಯಾನಕವಾಗಿ ಕೂಡ ಕಾಣುತ್ತೆ. ಇನ್ನು ಈ ಒಂದು ವಿಡಿಯೋದಲ್ಲಿ ಯೂಟ್ಯೂಬರ್ಗಳು ಇಬ್ಬರು ಹೋಗಿ ತುಂಬ ಒಂದು ಹಳೆಯ ಒಂದು ಬಿಲ್ಡಿಂಗಲ್ಲಿ ಹೋಗಿ ಏನಾದರೂ ಇದೆಯಾ ಅಂತ ನೋಡೋಕ್ಕೆ ಹೋಗ್ತಾರೆ. ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾರೆ. ಈ ಒಂದು ಸಮಯದಲ್ಲಿ ಆದಂತಹ ಒಂದು ವಿಷಯ ಏನಪ್ಪ ಅಂದರೆ, ಇಲ್ಲಿ ಯಾರೋ ಒಬ್ಬರು ಇವ್ರು ಮೆಟ್ಲಿಳಿತಿರ್ಬೇಕಾದ್ರೆ ಯಾರೋ ಏನೋ ಎಸ್ತಂಗೆ ಆಗುತ್ತೆ ಕೆಳಗಡೆ. ನೀವು ಇಲ್ಲಿ ನೋಡ್ತಿರ್ಬೋದು. ಸಡನ್ನಾಗಿ ಏನಾಯ್ತಪ್ಪ ಅಂತ ಮೇಲೆ ಹೋಗಿ ನೋಡ್ಬೇಕಾದ್ರೆ ಇವ್ರಿಗೆ ಒಂದು ಕಪ್ಪು ಬಣ್ಣದ ಒಂದು ಶ್ಯಾಡೋ ಇವ್ರಿಗೆ ಕಾಣುತ್ತೆ. ಅದು ಕೂಡ ತುಂಬಾ ಒಂದು ಭಯಾನಕವಾಗಿ ಕೂಡ ಇರುತ್ತೆ. ಇದನ್ನು ನೋಡಿ ಇವರಿಬ್ಬರು ಕೂಡ ಅಲ್ಲಿಂದ ಓಡೋಗ್ತಾರೆ. ನೀವು ನೋಡ್ತಿರ್ಬೋದು. ಇನ್ನು ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಅಪಾರ್ಟ್ಮೆಂಟಲ್ಲಿ ಇರುವಂತಹ ಒಂದು ಹುಡುಗಿ ಮಾಡಿದಂಥ ಒಂದು ಕೆಲಸ ಅಥವಾ
ಅವ್ರು ಮಾಡಿದಂಥ ರೀತಿ ನೋಡಿದ್ರೆ ನಿಮಗೂ ಕೂಡ ಒಂದು ಸತಿ ಭಯ ಆಗುತ್ತೆ. ಏನು ಮಾಡೋದು ಅಂತ ನೀವೇ ಈ ಒಂದು ವಿಡಿಯೋದಲ್ಲಿ ನೋಡ್ತೀರಾ. ಈ ಒಂದು ಹುಡುಗಿ ಜೊತೆ ಬಂದಂತಹ ಒಬ್ಬ ಹುಡುಗ ಹೇಳುವ ಪ್ರಕಾರ ಇವಳು ಕೆಳಗಡೆ ಬರೋವರೆಗೂ ಚೆನ್ನಾಗೇ ಇರ್ತಾಳೆ, ಅದರ ಲಿಫ್ಟಲ್ಲೆಲ್ಲ ಕರೆಕ್ಟಾಗೇ ಇರ್ತಾಳೆ. ಕೆಳಗಡೆ ಬಂದ ತಕ್ಷಣ ಈ ಪಾರ್ಕಿಂಗ್ ಸೈಡಿಗೆ ಬಂದ ತಕ್ಷಣ ಈ ರೀತಿ ಇವಳಿಗೆ ಆಗುತ್ತೆ ಅಂತ ಅವನು ಕೂಡ ಇದ್ರ ಬಗ್ಗೆ ಹೇಳ್ತಾನೆ. ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅದನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈ ಒಂದು ವಿಡಿಯೋ ನೋಡ್ತಿರ್ಬೋದು ನೀವಿಲ್ಲಿ, ಈ ಒಂದು ಹುಡುಗನ ಒಂದು ಮೈ ಮೇಲೆ ಕೂಡ ಯಾವಾಗಲೂ ಯಾವುದೋ ಒಂದು ಆತ್ಮದ ಒಂದು ಇದಾಗಿರುತ್ತೆ. ಈ ಒಂದು ಕಾರಣದಿಂದಾಗಿ ಈ ಒಂದು ಹುಡುಗ ಸುಮ್ಮನೆ ಕೂತಿದ್ರು ಕೂಡ ಯಾರೋ ತಳ್ದಂಗೆ ಆಗ್ತಿರೋದು ಅಥವಾ ನಿಂತರೂ ಕೂಡ ಯಾರೋ ಒಬ್ಬರು ತಳ್ದಂಗೆ ಆಗ್ತಿರೋದು, ಇಂಥ ಸಾಕಷ್ಟು ಘಟನೆಗಳು ಈ ಒಂದು ಹುಡುಗನ ಮೇಲೆ ನಡೀತಾನೆ ಇರುತ್ತೆ. ಯಾವಾಗಲೂ ಕೂಡ ಒಂದು 2-3 ತಿಂಗಳಿಂದ ನಡೀತಾ ಇದೆ ಅಂತ ತನ್ನ ತಾಯಿ ಕೂಡ ಇದ್ರ ಬಗ್ಗೆ ಮೀಡಿಯಾದ ಮುಂದೆ ಹೇಳಿರ್ತಾಳೆ. ಇದು ಕೂಡ ಒಂದು ವಿಚಿತ್ರವಾದಂಥ ಒಂದು ವಿಷಯ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ನೋಡ್ತಿರ್ಬೋದು, ನಾರ್ಮಲ್ ಆಗಿ ಆ ಒಂದು ಟಿಕ್ಟಾಕ್ ಯೂಸರ್ ಮಾಡಿರೋಂಥ ಒಂದು ವಿಡಿಯೋ ಇದು. ವಿಡಿಯೋ ಮಾಡಬೇಕಾದ್ರೆ ನಾಯಿ ಸಡನ್ನಾಗಿ ಗೇಟ್ ಹತ್ರ ಹೋಗುತ್ತೆ. ಆವಾಗ ಇಲ್ಲಿ ಒಂದು ದೃಶ್ಯ ಕಾಣುತ್ತೆ, ಕಪ್ಪು ದೃಶ್ಯ ಕಾಣುತ್ತೆ. ನೀವು ನೋಡ್ತಿರ್ಬೋದು ಇಲ್ಲಿ ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಒಂದು ದೃಶ್ಯ, ಒಂದು ಕಪ್ಪು ಬಣ್ಣದ ಒಂದು ಶ್ಯಾಡೋ ಇಲ್ಲಿ ಕಾಣುತ್ತೆ, ತುಂಬ ಉದ್ದ ಇರುವಂಥ ಒಂದು ಶ್ಯಾಡೋ ಕಾಣುತ್ತೆ. ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಸಡನ್ನಾಗಿ ಅದು ಮಾಯನೂ ಕೂಡ ಆಗುತ್ತೆ, ಅದನ್ನು ನೀವಿಲ್ಲಿ ನೋಡ್ಬೋದು. ಇದೇ ಥರ ಇನ್ನೊಂದು ಟಿಕ್ಟಾಕ್ ವಿಡಿಯೋ ಕೂಡ ವೈರಲ್ ಆಗುತ್ತೆ. ಇದರಲ್ಲಿ ನೀವು ನೋಡ್ತಿರ್ಬೋದು, ನಾರ್ಮಲ್ ಆಗಿ ಹುಡುಗಿ ಟಿಕ್ಟಾಕ್ ವಿಡಿಯೋಸ್ ಮಾಡ್ತಾ ಇರ್ತಾಳೆ. ಹಿಂದೆ ಒಂದು ಸ್ಪೇಸ್ ಇದೆ, ನಿಮಗೆ ನೋಡ್ತಿರ್ಬೋದು. ಇಲ್ಲಿ ಝೂಮ್ ಮಾಡಿ ನೋಡಿದಾಗ ಯಾವುದೋ ಒಂದು ವ್ಯಕ್ತಿ ಇಲ್ಲಿ ನಡೆದಂಗೆ ಆಗುತ್ತೆ. ಇದು ಕೇವಲ ಒಂದು ಶ್ಯಾಡೋ ಆಗಿರುತ್ತೆ, ಇದು ಕೂಡ ಒಂದು ನೆರಳಾಗಿರುತ್ತೆ. ಇದನ್ನು ನೀವು ಏನಂತ ನೀವೇ ನೋಡ್ಬೋದು. ಟ್ಯಾಕ್ಸಿ ಓಡಿಸ್ತಿದ್ದಂಥ ಈ ಒಂದು ವ್ಯಕ್ತಿ ಸಡನ್ನಾಗಿ ರೋಡ್ ಸೈಡಲ್ಲಿ ಯಾರೋ ಒಂದು ವ್ಯಕ್ತಿ ಕಾಣಿಸ್ತಾನೆ. ಇವನು ಪ್ಯಾಸೆಂಜರ್ ಇರ್ಬೋದು ಅಂತ ಇವನು ಗಾಡಿ ನಿಲ್ಲಿಸ್ತಾನೆ. ಆದರೆ ಗಾಡಿ ನಿಲ್ಲಿಸಿ ಒಂದು 10 ನಿಮಿಷ ಆದರೂ ಕೂಡ ಯಾರೂ ಹತ್ತೋದಿಲ್ಲ. ಆದರೆ ಹಿಂದೆ ತಿರುಗಿ ನೋಡಿದಾಗ ಸಡನ್ನಾಗಿ ಮಾಯ ಆಗಿರ್ತಾನೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಾಗಿರುತ್ತೆ? ಅವನು ನಿಜವಾಗ್ಲೂ ಒಬ್ಬ ವ್ಯಕ್ತಿಯಲ್ಲಿ ಇದನ್ನ ಅಥವಾ ಯಾವುದಾದ್ರು ಒಂದು ಸುಮ್ಮನೆ ಇದು ಯಾವುದಾದ್ರು ಒಂದು ರಿಫ್ಲೆಕ್ಷನ್ ಆಗಿರ್ಬೋದಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನೋ ಅದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ರೀಸೆಂಟಾಗಿ ಜಪಾನ್ನಲ್ಲಿ ಸುನಾಮಿ ಆಗುತ್ತೆ. ಈ ಒಂದು ಸಮಯದಲ್ಲಿ ರೆಕಾರ್ಡ್ ಆದಂಥ ಒಂದು ದೃಶ್ಯ ಇದು. ವಿಚಿತ್ರವಾದಂಥ ಒಂದು ವಸ್ತು ಇಲ್ಲಿ ಗಾಳಿಲಿ ಹಾರುತ್ತೆ, ನೀವು ಇಲ್ಲಿ ನೋಡ್ತಿರ್ಬೋದು. ಇದು ಬೇರೆಯವ್ರಿಗೆ ಕಣ್ಣಿಗೆ ನೋಡಿದಾಗ ಇದು ಒಂದು ಆತ್ಮ ಇಲ್ಲಿಂದ ಹೋದಂಗೆ ಕಾಣ್ತಾ ಇರುತ್ತೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನೋ ಅದನ್ನು ನಮಗೆ ಕಮೆಂಟ್ ಮಾಡಿ ನೀವು ತಿಳಿಸ್ಬೋದು. ಇದು ಆತ್ಮ ಕೂಡ ಆಗಿರ್ಬೋದು ಅಥವಾ ಯಾವುದಾದ್ರು ಒಂದು ಕ್ಯಾಮ್ರಾ ಮ್ಯಾಲ್ ಫಂಕ್ಷನಿಂದ ಆಗಿರುವಂಥ ಒಂದು ಏನೋ ಒಂದು ಇದಾಗಿರ್ಬೋದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನೋ ಕಮೆಂಟ್ ಮಾಡಿ ತಿಳಿಸ್ಬೋದು. ಈ ಒಂದು ವಿಡಿಯೋದಲ್ಲಿ ನೋಡ್ತಿರ್ಬೋದು, ಈ ಒಂದು ವ್ಯಕ್ತಿ ಲೇಟ್ ನೈಟಲ್ಲಿ ವರ್ಕ್ ಮಾಡ್ತಿರ್ತಾನೆ, ಅವನೊಬ್ಬನೇ ಇರ್ತಾನೆ ಆಫೀಸಲ್ಲಿ. ಇಲ್ಲಿ ಪಕ್ಕದಲ್ಲಿ ಇರುವಂಥ ಚೇರು ಸಡನ್ನಾಗಿ ಮೂವ್ ಆಗುತ್ತೆ, ನೀವು ನೋಡ್ತಿರ್ಬೋದು. ಅವನಿಗೂ ಕೂಡ ಕನ್ಫ್ಯೂಸ್ ಆಗುತ್ತೆ ಏನಾಯಿತು ಅಂತ. ಆಮೇಲೆ ಗಾಳಿ ಇರ್ಬೋದು ಅಂತ ಅವನು ಕೂಡ ಸುಮ್ಮನಾಗ್ತಾನೆ, ಇಗ್ನೋರ್ ಮಾಡ್ತಾನೆ. ಮತ್ತೆ ಅದಾಗ್ತಾನೆ ಇರುತ್ತೆ. ಆವಾಗ ಕೂಡ ಇವನು ಇಗ್ನೋರ್ ಮಾಡ್ತಾನೆ. ಈಗ ಏನಾಗುತ್ತೆ ಅಂತ ನೋಡಿ. ಇಲ್ಲಿ ಸಡನ್ನಾಗಿ ಇಲ್ಲಿರುವಂಥ ಒಂದು ಗ್ಲಾಸ್ ಕೂಡ ಬಿದ್ದೋಗುತ್ತೆ, ಪಕ್ಕದಲ್ಲಿರುವಂಥ ಗ್ಲಾಸು. ಇವಾಗ ಇವನು ಮುಂದೆ ಬಂದು ನೋಡೋಕ್ಕೆ ಹೋಗ್ತಾನೆ. ಈಗ ನೋಡಿ, ಇವಾಗ ಚೇರ್ ಕೂಡ ಬಿತ್ತು. ಇವಾಗ ಅವನಿಗೆ ಗೊತ್ತಾಗುತ್ತೆ ಏನು ನಡೀತಿದೆ ಅಂತ, ಹಾಗೆ ಓಡೋಗ್ತಾನೆ. ಇಲ್ಲಿ ಈ ಒಂದು ದೃಶ್ಯದಲ್ಲಿ ವಿಶೇಷವಾಗಿ ಒಂದು ಹುಡುಗಿ ತಿಂಡಿ ತಿಂತಾ ಇರ್ತಾಳೆ. ಮಾಡಿಕೊಂಡು ಹೋದಾಗ, ಅವಳು ಹೋಟ್ಲಿಂದ ಹೋದಾಗ ಕೂಡ ಇಲ್ಲಿ ಇರುವಂಥ ಆಹಾರ ಖಾಲಿ ಆಗ್ತಾನೆ ಇರುತ್ತೆ, ನೀವು ನೋಡ್ತಿರ್ಬೋದು. ಯಾರೋ ತಿಂದಿರ್ತಾರ ಆಗಿರ್ಬೋದು ಅಥವಾ ಇಲ್ಲಿ ಇನ್ನೊಬ್ಬರು ವ್ಯಕ್ತಿಗಳ್ಯಾರೋ ಇದ್ದಂಗೆ ಆಗ್ತಾ ಇರುತ್ತೆ. ಇದು ಒಂದು ಹಾಸ್ಪಿಟಲ್ ಹಿಂಭಾಗದಲ್ಲಿ ಆದಂಥ ಒಂದು ಘಟನೆ ಅಂತಲೇ ಹೇಳ್ಬೋದು. ಇಲ್ಲಿ ಸ್ಟ್ರೆಚ್ಚರ್ ಇದೆ, ನಿಮಗೆ ಗೊತ್ತಿರ್ಬೋದು ಸ್ಟ್ರೆಚ್ಚರ್ ಅಂದರೆ ಏನಂತ. ಸ್ಟ್ರೆಚ್ಚರು ಅದಾಗದೇ ಮೂವ್ ಆಗ್ತಾ ಇರುತ್ತೆ, ನೀವು ನೋಡ್ತಿರ್ಬೋದು. ಕ್ಯಾಮ್ರಾದಲ್ಲಿ ಸೆರೆ ಹಾಕಿರುವಂಥ ಒಂದು ದೃಶ್ಯ ಆಗಿರುತ್ತೆ. ಮೂವ್ ಆಗ್ತಾ ಅದು ಕೆಳಗಡೆ ಬಿದ್ದೋಗುತ್ತೆ, ಆ ಕಡೆ ಸೈಡ್ಗೆ ಹೋಗುತ್ತೆ, ನೋಡ್ತಿರ್ಬೋದು. ಇದು ಕೂಡ ಒಂದು ನಕಾರಾತ್ಮಕ ಶಕ್ತಿಯ ಒಂದು ಕೈಚಳಕ ಅಂತ ಕೂಡ ಹೇಳಲಾಗ್ತಿದೆ. ಇದರ ಬಗ್ಗೆ ಕೂಡ ನಿಮ್ಮ ಅನಿಸಿಕೆ ಏನು ಅದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಈ ಒಂದು ದೃಶ್ಯ ಏನಿದೆ ಇದು ಡ್ಯಾಶ್ ಕ್ಯಾಮಲ್ಲಿ ರೆಕಾರ್ಡ್ ಅಂತ ಒಂದು ದೃಶ್ಯ ಅಂತಲೇ ಹೇಳ್ಬೋದು. ಈ ಒಂದು ವ್ಯಕ್ತಿ ಏನಿರ್ತಾನೆ ಅವನಿಗೆ ಆ ಒಂದು ಟ್ರಕ್ಕು ಸುಮ್ಮನೆ ಟಚ್ ಮಾಡ್ಕೊಂಡು ಹೋಗುತ್ತೆ. ಬಟ್ ಆದರೂ ಕೂಡ ಅವನು ತುಂಬಾ ಕೂಲಾಗಿ ಅದನ್ನು ಏನು ಟಚ್ ಆಗಿಲ್ಲ ಅನ್ನೋ ರೀತಿ ಅವನು ಹೋಗ್ತಿರ್ತಾನೆ. ಇದು ಕೂಡ ಯಾವುದೋ ಒಂದು ನಕಾರಾತ್ಮಕ ಶಕ್ತಿ ಆಗಿರ್ಬೋದು ಅಂತ ಊಹಿಸಲಾಗಿದೆ.
ಇನ್ನು ಈ ಒಂದು ವಿಡಿಯೋ ಮುಖಾಂತರ ನನಗೆ ಸಿಕ್ಕಂಥ ಸಾಕಷ್ಟು ಫುಟೇಜ್ಗಳು ಏನೇನು ಸಿಕ್ಕಿತ್ತು ನನಗೆ ಅದೆಲ್ಲವನ್ನು ಕೂಡ ನಾನು ಹಾಕಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾವ ಒಂದು ಕ್ಲಿಪ್ಪು ನಿಮಗೆ ತುಂಬ ಭಯಾನಕ ಅನ್ನಿಸ್ತು ಅಥವಾ ಇಷ್ಟ ಆಯಿತು ನಮಗೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಇದರಿಂದ ಅವ್ರಿಗೂ ಕೂಡ ಈ ಒಂದು ನಕಾರಾತ್ಮಕ ಶಕ್ತಿಗಳ ಬಗ್ಗೆ ಒಂದು ನಾಲೆಜ್ ಅನ್ನೋದು ಸಿಗುತ್ತೆ, ಯಾವ ರೀತಿ ಇರ್ಬೋದು ಅಥವಾ ಯಾವ ರೀತಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆ ಅನ್ನೋದು ಕೂಡ ಅವ್ರಿಗೆ ತಿಳಿಬೋದು. ಹಾಗಾಗಿ ಆದಷ್ಟು ಇದನ್ನು ಶೇರ್ ಮಾಡಿ. ಹಾಗೆ ಯಾವ ಒಂದು ಪಾರ್ಟ್ ಅನ್ನೋದು ನಿಮಗೆ ಇಷ್ಟ ಆಯಿತು ಅನ್ನೋದನ್ನ ಕೂಡ ನಾನು ಮುಂಚೆನೇ ಹೇಳಿದಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಹಾಗೆ ಇನ್ನೂ ಇದರಷ್ಟು ಮತ್ತಷ್ಟು ವೀಡಿಯೋಸ್ಗಳನ್ನ ಈ ಥರ ಮಾಡಬೇಕಾ ಇಲ್ವ ಅನ್ನೋ ಕೂಡ ನಮಗೆ ಕಮೆಂಟ್ ಮೂಲಕ ನೀವು ಮಾಡಿ ನಮಗೆ ತಿಳಿಸ್ಬೋದು. ಧನ್ಯವಾದಗಳು.